ಹಲೋ. ಹಲೋ. ಹಾಂ ತಾಯಿ ಹೇಳಿ ಅಮ್ಮ. ನೀವು ಡೈರೆಕ್ಟಾಗಿ ಎಲ್ಲಿ ಸಿಗ್ತೀರಾ? ಕೊಲ್ಲೂರು ಅಮ್ಮ. ಕೊಲ್ಲೂರಲ್ಲಿ? ಹಾಂ ಅಮ್ಮ. ಹೌದಾ, ಯಾವಾಗ ಸಿಗ್ತೀರಾ ಗುರುಗಳೇ? ನನಗೆ ಟೈಮು ಡೇಟು ಕೊಡ್ತೀನಮ್ಮ. ಈ ಕಡೆ ಹೊರಗಡೆ ಬಂದಿದ್ದೀನಿ ನಾನು ಸ್ವಲ್ಪ ಪೂಜೆಗೆ ಅಂತ. ಹಾಂ ಹಾಂ. ಹಾಂ ಯಾಕಂದರೆ ಇಲ್ಲಿ ಪೂಜೆ ನಡೀತಾ ಇದೆ, ಭಯಂಕರ ರೂಪದಲ್ಲಿ ಒಂದು ವಿಶೇಷವಾಗಿ ಪೂಜೆ ನಡೀತಾ ಇದೆ ಅಮ್ಮ. ಹೌದಾ ಹೌದಾ. ಅಮ್ಮ ಹೇಳಮ್ಮ ಏನಾಯ್ತು? ಅದೇ ಅದೇ ಮೊನ್ನೆ 65,000 ರೂಪಾಯಿ ಹಾಕ್ಸ್ಕೊಂಡಿದ್ರಲ್ಲ, ಹಾಂ ಹೌದು. ಅದ್ರದ್ದು ಏನು ಪೂಜೆ ಮಾಡಿರೋದು ಗುರುಗಳೇ ನೀವು? ಎಲ್ಲಾನು ಹೇಳಿದೆ ನಮ್ಮಲ್ಲ, ಎಲ್ಲಾನು ತಿಳಿಸಿದ್ದೀನಲ್ಲ ನಿನಗೆ. ಹೌದಾ ಆಯ್ತಾ, ಎಲ್ಲಾನು ತಿಳಿಸಿದ್ದೀನಲ್ವಾ? ಏನು ತಿಳಿಸದೆ ಇದ್ದಿದ್ದು ಏನಾದರೂ ವಿಷಯ ಇದೆಯೇನಮ್ಮ? ಗುರುಗಳೇ, ನಿಮ್ಮದು ಹೆಸರು ವಿಜಯ್ ಭಟ್ಟಾ? ಹೌದಮ್ಮ. ಹೌದಾ, ಹಾಂ ಹಾಂ ಹಾಂ. ಸರಿ ಗುರುಗಳೇ, ಕೊಲ್ಲೂರಲ್ಲಿ ಸಿಗ್ತೀರಾ ನೀವು? ಹೌದಮ್ಮ, ಹೌದೌದು. ಹೇಳಮ್ಮ ಏನಾಯ್ತು ಹೇಳಮ್ಮ. ಏನಿಲ್ಲ ಗುರುಗಳೇ, ಅದೇ ಡೈರೆಕ್ಟಾಗಿ ಬರೋಣ ಅಂತ ಹೇಳಿ ಮಾತಾಡ್ತಾ ಹೌದಾ? ಇದ್ದೀನಿ. ಇಲ್ಲಮ್ಮ, ಇವಾಗ ನಿಮ್ಮ ವಿಷಯ ಬಗ್ಗೆ ಏನಾಯ್ತಮ್ಮ, ಅದು ಬರುವಂಥ ಮೂಮೆಂಟ್ ಇದೆ ಬಿಡಿಮ್ಮ. ಬರೋರಂತ ಮೀಟ್ ಆಗೋಣ ಅಂತ ಅದು ಮಾತಲ್ಲ. ಹಾಂ ಹಾಂ. ಇವಾಗಿನ ಮೂಮೆಂಟ್ ವಿಷಯದ ಬಗ್ಗೆ ಏನಾಯ್ತಮ್ಮ? ವಿಷಯದ ಬಗ್ಗೆ ಅದೇ ಮನೇಲಿ ಮಾತಾಡಿದ್ವಿ, ಒಂದ್ಸತಿ ಡೈರೆಕ್ಟಾಗಿ ಮಾತಾಡೋಣ ಹೋಗಿ ಅಂತೇಳಿ ಮಾತಾಡಿದ್ವಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹ್ಞೂ ಹ್ಞೂ. ನೀವು ಬರೋಕ್ಕಿಂತ ಮುಂಚೆ ನಾವೇ ನಿಮ್ಮ ಮನೆ ಕಡೆ ಬರ್ತೀವಲ್ಲಮ್ಮ, ನಾವೇ ಮೀಟ್ ಆಗ್ತೀವಲ್ವಾ? ಹೌದ್ರಾ? ಯಾಕಂದರೆ ಅವರು ಅಕ್ಕ ಎಲ್ಲ ರೀತಿಯಿಂದನೂ ಅವರು ಸಿಗೋದೇ ರೇರು ಹಾಂ ಹಾಂ ಹಾಂ. ಗುರೂಜಿಯವರು. ಆಯಿತಾ, ಸಮ್ಟೈಮ್ಸ್ ಸಿಗ್ತಾರೆ, ಸಮ್ಟೈಮ್ಸ್ ಸಿಗೋದಿಲ್ಲ. ಹಾಂ ಹಾಂ ಹಾಂ. ಈ ಸಿಚುವೇಶನ್ ಇರೋದ್ರಿಂದ ಹಾಂ. ನೀವು 4 ಸತಿ ಮಿಸ್ ಕಾಲ್ ಮಾಡಿದ್ದು ನೋಡಿ ನಾನು ಶಾಕ್ ಆಗಿದೆ. ಪೂಜೆ ಕೂತಿದ್ನಲ್ಲ, ಹೌದ್ರಾ? ಹೊರಗಡೆ, ಹೌದು ಹೊರಗಡೆ ಬಂದ ಮಾತಾಡ್ತಾ ಇದ್ದೀನಿ ನಾನು. ಹ್ಞೂ ಹ್ಞೂ. ಅಮ್ಮ ಏನು ಇವಾಗ ಏನು ಮಾಡುವಂಥ ಮೂಮೆಂಟ್ ಇದೆಯೋ ಏನು ಹೇಗಮ್ಮ? ಹ್ಞೂ. ಅಮ್ಮ ಸರಿ ಸರಿ ಗುರುಗಳೇ, ಅದೇ ಮಾತಾಡ್ತೀನಿ. ಅದೇ ಒಂದ್ಸತಿ ಡೈರೆಕ್ಟಾಗಿ ಸಿಗಬೇಕು ಅಂತೇಳಿ ಮಾತಾಡ್ತಾ ಇದ್ರು, ಹಂಗಾಗಿ ಮಾಡಿದ್ವಿ. ಹೌದಾ? ಹಾಂ ಹಾಂ. ಅದೇ ಇದು ಏನಾಯ್ತಮ್ಮ, ಮಾಡುವಂಥ ಮೂಮೆಂಟ್ ಇದೆಯೋ ಈಗ ಇಲ್ಲಮ್ಮ? ಇನ್ನೂ ಅದೇ ಡೈರೆಕ್ಟಾಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಹೌದಾ? ಹಾಂ ಹಾಂ. ಯಾಕಂದರೆ ಡೈರೆಕ್ಟಾಗಿ ಮಾತಾಡುವಂಥ ಮೂಮೆಂಟ್ ಇತ್ತು ಅಂದರೆ ನಾವು ಅವಾಗ ಡೈರೆಕ್ಟಾಗಿ ಸಿಗ್ತಿದ್ವು ಅಮ್ಮ. ಹಾಂ ಬಟ್ ಹಾಂ. ಸಿಚುವೇಶನ್ ಈ ಥರ ಇದೆಯಲ್ಲಮ್ಮ, ಮಾಡು ಅಂದರೆ ಎಲ್ಲ ರೀತಿಯಿಂದನೂ ಮತ್ತೆ ಗುರೂಜಿ ಅವ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರು ಕೂಡ ಮಾತಾಡಿಬಿಟ್ಟು ಎಲ್ಲ ಮಾತಾಡಿಸ್ತೀನಮ್ಮ. ಇನ್ನು ಎಷ್ಟು 4,30,000 ಆಗುತ್ತಲ್ಲ ಗುರುಗಳೇ? ಅದು ಗುರೂಜಿ ಅವ್ರಿಗೆ ಗೊತ್ತಮ್ಮ, ನಿಮಗೆ ಗೊತ್ತು. ನಾನೇನು ಇದರಲ್ಲಿ ಇನ್ವಾಲ್ವ್ ಇಲ್ಲ. ಯಾಕಂದರೆ ಅದು ಪೂಜೆನೇ ಆ ಥರ ಬಂದಿದೆ. ನಾನೇನಾದರೂ ನಿಮ್ಮಿಬ್ಬರು ನಡುವೆ ಮಾತಾಡಿದ್ರೆ ತಪ್ಪಾಗುತ್ತೆ. ಹೌದ್ರಾ? ಯಾಕಂದರೆ ಸಮಸ್ಯೆ ಯಾವ ಥರ ಇರುತ್ತೆ ಅಂದರೆ ಅವ್ರ ಕೈಲಿ ಕೊಟ್ಟಿರೋ ಪೂಜೆ ಅದು. ಹ್ಞೂ. ಅರ್ಥ ಆಗ್ತಾ ಇದೆಯಾ? ಅವ್ರ ಕೈಲಿ ಕೊಟ್ಟಿರುವಂಥ ಪೂಜೆ ಇರುತ್ತೆ. ಸಣ್ಣದಾಗಿ ಏನೋ ಇತ್ತಂದರೆ ಏನೋ ಒಂದು ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಭಯಂಕರ ರೂಪದಲ್ಲಿ ಏನೋ ಮಗನ ಮೇಲೇನೆ ಬಂದಿರುವಂಥ ಮೂಮೆಂಟ್ ಕಂಡು ಬಂದಿದೆ. ಹಾಂ ಹಾಂ ಹಾಂ. ಈ ಸಿಚುವೇಶನ್ ಇದೆ ಆಯಿತಾ. ಈ ಇದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹ್ಞೂ. ಎಲ್ಲ ರೀತಿಯಿಂದನೂ ಒಳ್ಳೆಯ ಒಂದು ಮೂಮೆಂಟ್ ಬಂದಿದೆ, ಕ್ಲಿಯರ್ ಮಾಡಿ ಅಂದರೆ ಎಲ್ಲ ರೀತಿಯಿಂದ ಮಾಡ್ತೀವಿ. ಆಯ್ತಪ್ಪ? ಸರಿ ಸರಿ. ಆಯ್ತು ತಾಳ್ರಿ ಗುರುಗಳೇ, ಮಾಡ್ತೀನಿ, ಮತ್ತೆ ರಿಟರ್ನ್ ಮಾಡ್ತೀನಿ ತಾಳ್ರಿ. ಯಾವಮ್ಮ ಯೋಚನೆ ಮಾಡ್ತಾ